ಮನ್ಯಾಗ ಕುಂದ್ರಿಸಿ ನಿನಗೆ 20 ಸಲ ಹೇಳಲಿಲ್ಲವ ಆ ಮಗನಿಗೆ ನಂಬರ್ ಕುಡಬೇಡ ಅಂದ್ರ ಅವನವನ ಹಾಳಾದ ಸಾಮಗ ನಂಬರ್ ಕೊಟ್ಟಿದ್ದಿ ಆ ಮಗ ನನಗೆ ಇವತ್ತು ಮುಂಜಾನೆ ಇವತ್ತು ಎಲ್ಲಿ ತಿನ್ನಾಕತ್ತನವ ಏನ್ ಮಾಡಿನ ಅವ್ವ ನೀನ ಹಾಸಿಯಾಗ ಮನ್ಕೊಂಡಿದ್ದೆವು ನಿನ್ನವನ ನಾ ಫೋನ್ ಎತ್ತಿದೆ ಶುರು ಮಾಡಿದ್ದಲ್ಲ ಮಗ ಹಲೋ ಪ್ರಿಯಾಂಕಾ ಆರಾಮದಿಯಾ ಗುಡ್ ಮಾರ್ನಿಂಗ್ ಐ ಲವ್ ಯು ಅನ್ಬೇಕಾ ಮಗ ಹಿಂಗಂದೆ ಮೊಬೈಲ್ನಾಗ 3 ಸಲ ಲಟ ಲಟ ನಾಯಿ ಲಟ್ಟದಂಗ ಮುಗಿ ಕೊಡಕತ್ತೇನವ ಕರೆನಾಯಪ್ಪ ಅಲಾವದ ಅವ ಹಿಂಗೆ ಹೇಳಿದ ಮ್ಯಾಗ ಮಾಡಿದ ಮ್ಯಾಗ ನೀ ಏನು ಮಾಡಿದಿ ನೀ ಏನು ಹೇಳಿದಿ ನಾ ಏನ್ ಮಾಡ್ಲಿ ಆ ಮಗನಿಗೆ ಚೌಕರಿಸಿ 6 ಸಲ ಮಾರಿನ ಅವಾಗ ಮಗ ಫೋನ್ ಬಂದ್ ಮಾಡಿ ಎಟ್ಟ ಅದಕ್ಕ ಮಗಳ ಫೋನ್ ನಂಬರ್ ಯಾರಿಗ್ ಕೊಡಬೇಡವ ಅಂತ ಹೇಳಿದ್ದು ಹಿಂಗೇನೋ ನನಗೇನು ಗೊತ್ತು ಬಿಡಪ್ಪ ಇದು ಹಿಂಗೆಲ್ಲ ಆಕೈತಿ ಕೊಟ್ರ ಅಂತ ಹೇಳಿ ಆತು ಈಗ ನೀ ತಿಳಿಸಿ ಹೇಳಿದಿಲ್ಲ ಇನ್ನು ಮುಂದೆ ನಾ ಯಾರಿಗೂ ಕೊಡಂಗಿಲ್ಲ ಯಪ್ಪ ಅದೆಲ್ಲ ಹೋಗ್ಲಿ ಬಿಡ ಲಘುನ ಹೊರ ಹುಡ್ಕೊಂಡು ನಡಿಯ ಜಲ್ದಿ ನನ್ನ ಮದುವೆ ಮಾಡು ಯಪ್ಪ ನಿನ್ನ ತಲೆ ಸುತ್ತಿಲ್ಲವ ಅದಕ್ಕ ನಾನು ಜಲ್ದಿ ಹೊರ ಹುಡುಕಿ ನಿನ್ನ ಮದುವೆ ಮಾಡಬೇಕಂತ ಹೊಂಟೀನಿ ಅವನವನು ನಿನಗ ಮದುವೆ ಆಗುವ ಗಂಡ ಎಲ್ಲರ ಕೂತಿರ್ಬೇಕತ್ತೀನಿ ಮಗ ಕಣ್ಣಿಗೂ ಬೀಳವಲ್ಲ ನನಗ್ ಕಾಣಿಸವಲ್ಲ ಎಲ್ಲದನತ್ತೀನಿ ಹುಡುಕ್ಯಾಡಿ ಬರ್ತೀನಿ ಇವತ್ತು ಅವನಿಗೆ ಕರ್ಕೊಂಡ ಬರ್ತೀನಿ ಗಾಣ ಹೋಗದ್ರ ನೀನ್ ಆ ಸಿಗ್ತಾವನ್ನು ಆಶಾಕ ಗಾಣ ಹೋಗದ್ರ ನೀನೇನು ಬದಲಾಗಿ ಮಸಳೆಯಾಗಿ ಬಂದು ನನ್ನ ಪ್ರಾಣವನ್ನ ಗೆಳತಿ ಬಹಳ ನಂಬಿದ ಹುಡುಗನಿಗೆ ಮೋಸ ಮಾಡಿ ಹೋದ್ರ ಜೀವನದಾಗ ಮಣ್ಣು ತಿನ್ನದಂತೂ ಗ್ಯಾರಂಟಿ ಗೆಳತಿ ಮಣ್ಣು ತಿನ್ನದಂತೂ ಗ್ಯಾರಂಟಿ ಏನು ಪರದೇಶಿ ಮಂತೆ ಅಂದವ್ರು ತಂದೆ ಮಗಳು ಕೂಡ ಏನೋ ವಿಚಾರ ಮಾಡ್ಲಿಕ್ಕತ್ತಿರಲ್ಲ ಎಲ್ಲಿಗೆ ಹೊಂಟಿರಿ ಏಯ್ ಮಂಗೇನ ಮಗನ ಇವನು ಜ್ಞಾಪಕ ಕನ್ನಕ್ ಬರಲ್ಲ ಹಿಂಗ್ಯಾಂಕ ಮಗನ ಹೇಳಿಲ್ಲ ನಿನಗೆ ನಾವ್ ಎಲ್ಲಿಗೆ ಹೋಗ್ತೀವಿ ಬಿಡ್ತೀವಿ ನಮ್ಮ ಮುಸ ಕೊಟ್ಕೊಂಡು ನೀ ಏನ್ ಮಾಡ್ತೀವಿ ಮಗನ ಬಂದ ಮಗ ಶುಭಕಾರಕ್ಕೆ ಹೊಂಟೀವಿ ಆಟ ಬೆತ್ತು ಬಂದ್ ನೋಡ್ರಿ ಮಗ ಎಲ್ಲಿಗೆ ಹೊಂಟೀರಿ ಅಂತ ಏಯ್ ನಿನ್ ದಾರಿಗೆ ನೀ ಹೋಗ್ ನಮ್ ದಾರಿ ನಾವ್ ಎಲ್ಲಿಗೆ ಹೋಗ್ತೀವಿ ನಮ್ ತಗೊಂಡು ಏನ್ ಮಾಡ್ತೀವಿ ಮಂಗನ ಮಗನ ನೀವು ಎಲ್ಲಿಗೆ ಹೊಂಟಿರಿ ಅನ್ನೋದು ನನಗೆ ಪಕ್ಕ ಗೊತ್ತದ ಅಂದ್ರೆ ನೀ ಏನ್ ಹೇಳೋರ್ ಪೈಕಿ ನಮ್ಮ ಮಗನ ಹುಡುಗಿಯರ ಪೈಕಿ ನಾವು ಸುಮ್ನಿದ್ರು ಮರ ನಿನ್ನ ಮಗಳಿಗೆ ಹೊರ ಹುಡುಕಿ ಹೊಂಟಿದೆ ಹೌದಲ್ರಿ ಹೌದ್ರಿ ಅಲ್ರಿ ಅಲ್ಲಿ ಇಲ್ಲಿ ಯಾಕೆ ಹೊರ ಹುಡುಕಾಡ್ಲಕ್ ಹೋಗ್ತೀರಿ ಮತ್ತ ಕಣ್ಣು ಮುಂದೆ ಇಂತ ವರ ಇಟ್ಕೊಂಡು ಯಾಕೆ ಹುಡುಕಾಡ್ತೀರಿ ಅಂತೀರಿ ಎಲ್ಲಿ ವರ ತೋರ್ಸು ಎಂತ ವರನ ಕಣ್ಣು ಬಿಟ್ಟ ನೋಡ್ತೀರಿ ಇಂತ ವರ ನಿಮ್ಮ ಕಣ್ಣು ಮುಂದೆ ನಿಂತಾಗ ಯಾಕೆ ವಿಚಾರ ಮಾಡ್ತೀರಿ ನಾನೇ ಇದ್ದೀನಲ್ರಿ ಯಾಕೆ ನಾ ಕಾಣಿಸಲಾಗಿನಿ ನಿಮ್ ಕಣ್ಣಾಗ ಇದು ವರ ಎಪ್ಪೋ ನಿನ್ನ ಮೋತಿ ನೋಡಿದ್ರಲ್ಲೇ ಮಗನ ಉಂಡವ್ರು 3 ಸಲ ಮುಂಜಾನೆ ನೋಡ್ಕೊಂಡಿದ್ದಿಲ್ಲ ಕನ್ನಡಿಯಾಗ ಅಲ್ಲಲ್ಲಿ ನೀ ವರ ಅಲ್ಲಲ್ಲಿ ಎಪ್ಪ ವರ ಮಗನ ಬರಗಾಲ ಹುಟ್ಟಿದ ಮರ ಇದ್ದಂಗೆ ಮುಖದಾಗ ಏನಿರ್ತದ ಮರ ಎಲ್ಲ ಇರೋದು ಈ ಪೈಸಾಮದಾಗ ಏನಿರ್ತೈತೆ ಮಗನ ಮನಸ್ಸ ದೇವ್ರ ಇವನಿಗೆ ಮನಸ್ಸು ಎಲ್ಲಿ ಕೊಟ್ಟಾನಂತೀನಿ ಮರ್ತ ಜಾಗನ ಪರಕ್ ಮಾಡ್ಯಾನ ಇವಾಗ ನೋಡ್ರಿ ಯಜಮಾನ್ರ ಮದ್ವಿ ಮಾಡ್ಕೊಳಕಿ ಸುದ್ದಿ ಇದ್ದಳಂದ್ರ ಎಲ್ಲರೂ ಸುದ್ದಿ ಇರ್ತಾರೆ ಯಾಕ್ರಿ ಪ್ರಿಯಾಂಕಾ ಅವ್ರ ಮಾತು ಕರೆಕ್ಟ್ ಅದಲ್ರಿ
ಅಲ್ಲವೇ ರಾಜ ನೀ ಏನೋ ಹೇಳ ನನ್ನ ಮಗನ ನಿನಗೆ ಕೊಡಂಗಿಲ್ಲ ಏನ ಕೊಟ್ರ ಮಹಾರಾಜಕುಮಾರ್ ಇದ್ದಂಗಿರ್ಬೇಕು ಅಂತವನು ಕೊಟ್ಟ ನನ್ನ ಮಗಳ ಮದುವೆ ಮಾಡ್ತೀನಿ ಅದು ನನ್ನ ಮಗಳ ಚಿಂತೆ ನೀ ಬಿಟ್ಬಿಡ ನೋಡ್ರಿ ಯಜಮಾನ್ರ ನಿಮ್ ಮಗಳು ಹೂ ಅಂದ್ರ ನನಗ್ ಕೊಟ್ಟು ಮದ್ವಿ ಮಾಡ್ರಿ ಇಲ್ಲಂದ್ರೆ ಬಿಟ್ಟು ಬಿಡ್ರಿ. ಆಮೇಲೆ ನನ್ನ ಮಗಳ ವರ್ಷದಲ್ಲಿ ನಿನ್ನ ವರ್ಷದಲ್ಲಿ ಮಗನ ಅಲ್ಲ ನನ್ನ ಮಗಳನ್ನ ಕೇಳಕ್ಕಂತ ಮನೆ ಗುಣಿ ದಣಿಗೂ ಬಂದಿದ್ರು ಮಗನ ಅಂತವ್ರಿಗೆ ನನ್ನ ಮಗಳಿಗೆ ಕೊಟ್ಟಿಲ್ಲ ಅಂದ ಬಳಿಕ ನೀ ಯಾವ ಪಡಪೋಷಿ ನನ್ನ ಮಗನ ಅಲ್ಲದೆ ನಿನ್ನ ಹತ್ತಿರ ಮೊಬೈಲ್ ಬಿಸ್ನೆಸ್ ಬಿಟ್ರೆ ಮತ್ತೇನೈತಪ್ಪ ನಾ ಏನ್ ಗತಿ ಮಾಡ್ಲಿ ನೋಡ್ರಿ ಯಜಮಾನ್ರ ಮೊಬೈಲ್ ಬಿಸ್ನೆಸ್ ಬಿಟ್ರೆ ಮತ್ತೇನು ಇಲ್ಲ ಅಂತ ನೀವು ತಪ್ಪು ತಿಳ್ಕೊಬೇಡ್ರಿ ನಿಮ್ಗೊಂದು ಮಾತು ಹೇಳ್ತೀರಿ. ನಮ್ಮ ಅಪ್ಪ ನನಗೆ ಸಾಯತ್ನಾಗ ಒಂದು ಗಂಟು ಮಾಡಿ ಇಟ್ಟು ಹೋಗ್ಯಾನ. ಐತೆಂತ ಗಂಟು ಇವನಂತ ನೋಡಪ್ಪ ಇದು ನಾಳಿಗೆ ಮದುವೆ ಮಾಡ್ಕೊಂಡು ಯಾರು ಬರ್ತಾರೆ ನಿನ್ನ ಮನೆಗೆ ಅಕ್ಕಿಗೆ ಕೊಡು ಅಂತ ಹೇಳಿ ಹೇಳಿಟ್ಟಾನ. ಹೌದಾ? ಅದಕ್ಕೆ ನಾವೊಂದು ಹಸಿರು ಬಟ್ಟೆಗ ಹಾಕಿ ಕಟ್ಟಿ ಗಂಟ ಜಪ್ತನದಿಟ್ಟಿ ನೋಡೋದು. ಆ ಗಂಟಿನಾಗ ಏನೈತಿ ಅನ್ನೋದು ನಿನಗೆ ಗೊತ್ತಿರ್ಬೇಕು ಹಂಗಾರ. ನನಗ್ ಗೊತ್ತದ ನಾಯಕ ನಿಮಗೆ ಬಾಯಿ ಬಿಟ್ಟು ಹೇಳಿ ಏನವ್ರ ಆ ಗಂಟಿಗೆ ಏನಿರ್ತೈತಿ ಅವ್ರ ಅಪ್ಪ ಕೊಟ್ಟು ಗಂಡ್ಯಾಗ ಬಾಳ ಆದ್ರ ಬಂಗಾರ ಇದ್ದಿರ್ಬೇಕು ಇಲ್ಲ ಬೆಳ್ಳಿ ಇದ್ದಿರ್ಬೇಕು ಇದು ಬಿಟ್ಟು ಯಾರಪ್ಪನ ಅವನ ಗಂಟನ್ಯಾಗ ಏನು ನೀ ಕೈ ಆಡಿಸಿ ನೋಡಿದ್ದೇನ? ಅದ್ರಾಗೇನು ಬೆಳ್ಳಿ ಇರುತ್ತೆ ಏನೋ ಬಂಗಾರ ಇರುತ್ತೆ ನಿನಗೆ ಗೊತ್ತಾ? ಅವ ಏನಂಗಿಲ್ಲ ಏನಿಲ್ಲಕತ್ತಾನವ ಈಗ ಆ ಗಂಟು ನಾನು ಹೆಂಡತಿಗೆ ಬಿಟ್ಟು ಮತ್ತೆ ಯಾರಿಗೂ ತೋರ್ಸಂಗಿಲ್ಲ ಅಂತ ಆದ್ಮ್ಯಾಗ ನಿನಗೇನ್ ಗೊತ್ತಿರ್ತೈತಿ ಅದು ಅವನಿಗೆ ಆಟ ಗೊತ್ತೈತಿ. ಹೌದಲ್ರಿ? ನಾ ಹೇಳಿದ ಮಾತು ಕರೆ ಐತಿಲ್ಲ? ಕರೆಕ್ಟ್ ಐತ್ರಿ ನಿಮಗೆ. ದಿನ ಹಿಗ್ಗಿಸಿ ನೋಡ್ತೀನಿ ಅದಕ್ಕನ ಮತ್ತ ಗಪ್ಪನ ಎಲ್ಲರ ಮಾಯಿಗೆ ಆಗಂಗ ಅಂತ ಹೇಳಿ ಅದಕ್ಕೆ ಅಟ್ಟೆ ಜಪ್ತನದಿಂದ ಇಟ್ಟು ನೋಡ್ರಿ. ಓ ಹೌದೌದು ಜಾಕಿಲಿ ಇಟ್ಕೋರಿ. ಯಾಕಂದ್ರೆ ಕಾಲ್ಮಾನ ಬಾಳ ಸುಮಾರು ಐತಿ. ಯಾವ ಕಳು ಮಾಡ್ಯಾರು ಇಲ್ಲಾಂದ್ರೆ ಕತ್ತರಿಸ್ಕೊಂಡು ಹೋಗ್ಯಾರ ಅಂತ ಅದ ಅಂತೀನಿ. ಮತ್ತೆ ನೀವೇ ಹೆಣ್ತಿಗೆ ನೀವೇನ್ ತೋರಿಸ್ತೀರಿ ಅದ ಗಂಟು ಹೋತಂದ್ರ ಅದಕ್ಕೆ ಹೇಳೋದು ಜಾಕಿ ಮಾಡಿ ಇಟ್ಕೋರಿ ಗಂಟ. ನನಗಂತೂ ತಿಳಿಗೆ ಓ ನೀ ಸಾಯೋ ತನಕ ಕುಂತ್ಕೊಂಡು ವಿಚಾರ ಮಾಡಿದ್ರು ನೀನ್ ತಲೆ ಹತ್ತಂಗಿಲ್ಲೋ ನಿನ್ನವನು. ಆ ಗಂಟಿನ ಮರ್ಮನ ಹಂಗೈತಿ. ಆ ಗಂಟಿನ್ಯಾಗ ಏನೈತಿ ಅನ್ನೋದು ನನಗ್ ಗೊತ್ತೈತಿ ಅಯ್ಯಪ್ಪ. ಏನೈತಿ ಅಂದ್ರ ಆ ಗಂಟಿನ್ಯಾಗ ಅವ ಸಾಯೋತನ ಬಳಸಿದ್ರು ಸವಂಗಿಲ್ಲ ಒಯ್ದು ಅವನು ಒಯ್ದು ಅಂತ ಗಂಟ ಐತಿ ಅದು. ಗಂಟಿನ ಮರ್ಮನ ಹಂಗೈತಿ. ಹೌದಾ ಯವ್ವ? ಮತ್ತೆ ನಿನಗೆ ಯಾವಾಗ ಕರ್ಕೊಂಡೋಗಿ ತೋರಿಸಿನವ ಗಂಟವ? ನನಗೆ ಯಾಕೆ ತೋರಿಸ್ತಾನವ? ಈಗ ಹೇಳಿಲ್ಲೇನ ಮಾಡ್ಕೊಂಡು ಹೆಂಡತಿಗೆ ತೋರಿಸ್ಬೇಕಂತೇಳಿ ಇಟ್ಕೊಂಡು ಕುಂತಾನ. ನನಗೆ ಹೆಂಗ್ ತೋರಿಸ್ತಾನ ಹಂಗಾರ? ಅಂತ ಏನಿರ್ಬೇಕು ಇವನು ಗಂಟನ್ಯಾಗ? ನಾ ಮಸ್ತ್ ವಿಚಾರ ಮಾಡಕತ್ತಿ. ಏ ಮರಯ್ಯ ಹೋಗಿ ಎದಕ್ಕೆ ನಮ್ಮ ಅಪ್ಪನ ಮುಂದೆ ನಿನ್ನ ಗಂಟಿನ ಸುದ್ದಿ ತಗದೆ? ಈಗ ತಲೆಯಾಗ ಹುಳ ಹುಕ್ಕೊಂಡೈತಿ. ನಮ್ಮ ಅಪ್ಪ ತಲಿ ಪೂರ ಕೆಟ್ಟ ಕ್ಯಾನ ಹಿಡಿದು ಬಿಡ್ತೀವಿ. ನನ್ನ ಗಂಟಿನ ಬಗ್ಗೆ ನಿಮ್ಮ ಅಪ್ಪ ಯಾಕೆ ಇಟ್ಟು ಚಿಂತೆ ಮಾಡ್ತಾನ? ಬೆಳತನ ಮಕ್ಕ ಕೂಡ ನನಗ ಯವ್ವ ತಂಗಿ ಆ ಗಂಟಿನಾಗ ಏನೈತಿ ಮಗಳ ಅದ್ರಾಗ ಏನೈತಿ ಮಸ್ತ್ ವಿಚಾರ ಮಾಡ ಒಂದೊಂದು ಸುಳ್ಳು ಏನ್ ಹೇಳಿ ನೋಡೋಣ. ನಿಮ್ಮ ಅವನ ಗಂಟೆ ಪಕ್ಕ ಸಿಕ್ಕಿಲ್ಲ, ಇನ್ನು ನನ್ನ ಗಂಟೆ ನೀವು ನೋಡ್ತಾನ ನೋಡ ಏನಂತ ನನಗ ಅಸಹ್ಯ ನೋಡಿ ಯಜಮಾನ್ರ. ನನ್ನ ಗಂಟೆ ನಿನಗ ಗೊತ್ತಾಗಬೇಕಾದ್ರ ಇದೇನ್ ನಿರ್ತದಲ್ಲಿ ಫಿಗರ್ ಪ್ರಿಯಾಂಕಾ ಅಂತ ನನ್ನ ಹೆಸರು ಐತಿ. ಅದು ಕೊಟ್ಟು ನನಗ ಮದುವೆ ಮಾಡ್ರಿ ತೋರಿಸ್ತೀನಿ ನನ್ನ ಗಂಟಿನ ಗಮ್ಮತ್ತ. ಇಲ್ಲ ತಮ್ಮ, ಅದು ಏನೋ ಇದ್ರ ಅದು ನನಗೆ ಇಲ್ಲೇ ಗೊತ್ತಾಗಬೇಕು. ಆಮೇಲೆ ನನ್ನ ಮಗಳು ನಿನಗೆ ಕೊಡ್ತೀನೋ ಅದು ಬಿಡ್ತೀನೋ ಮುಂದಿನ ವಿಚಾರ. ಅದು ಇಲ್ಲಿ ಧಾರೆ ಮಾತಾಡುವಂತ ವಿಚಾರಗಳ ಅಲ್ಲ. ಅದು ಏನೋ ಮಾತಾಡೋದಿದ್ರ ಅದು ಮನೆಗೆ ಹೋಗಿ ಮಾತಾಡ್ಬೇಕು. ಹೌದಿಲ್ಲವ? ನಡಿ ಹೋಗಮ್ಮ ಮನೆಗೆ. ಅದು ದೇವರ ಗಂಟೆ ಐತಿ, ದೇವರ ಗಂಟ. ಅವ್ನು ಯಾವುದೇ ಕೇಳಕ್ ಅವ್ನ ಗಂಟಿನೂ ಸಫರ್ ನೋಡ್ರಿ. ಹೋಗ ನಡಿ ಮನೆಗೆ. ಇವ್ರ ನೀವು ಮಾಡ್ಕೊಂಡು ಹೆಂಡತಿ ತೋರಿಸ್ಬೇಕಂತ ಮಾಡ್ರಿ ಗಂಟ ಬಾಳ ಜಾಕಿ ಮತ್ತೆ ತಪ್ಪಿ ಯಾರಿಗಾರು ತೋರಿಸ್ಬೇಕು. ಕಾಳಜಿ ಮಾಡಕ್ಕೆ ಅವ್ನು ಗಂಟು ಅಪ್ಪ ನಂಗೆ ನೀನು ಬೇಕಪ್ಪ. ಅಪ್ಪ ಮಗಳನ್ನ ನೀನು ಯಾಕೆ ಬೇಕಪ್ಪ? ಮಗಳೇ ನನಗೆ ನೀನು ಬೇಕಪ್ಪ, ನಿನ್ನ ಪ್ರೀತಿ ನನಗೆ ಬಹಳ ಇಷ್ಟಪ್ಪ. ರಾತ್ರಿ ಮಾಡ್ತಾ
ಅಂತೀರಾ? ಹೋಗು, ನಿನ್ನ ಕೈಯಾಗ ಮೊಮ್ಮಗನು ಕೊಡ್ಲಿಲ್ಲ ಅಂತಂದ್ರೆ ನನ್ನ ಹೆಸರು ಮೊಬೈಲ್ ಮಾರೋ ರಾಜನೇ ಅಲ್ಲ.